ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತುಂಬ ದಿನಗಳ ನಂತರ ಮತ್ತೆ ಕ್ಲಾಸನ್ನು ಶುರು ಮಾಡ್ತಾ ಇದ್ದೀನಿ. ಇನ್ನು ನನ್ನ ಕ್ಲಾಸ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಬೆಲ್ ಬಟನ್ ಮೇಲೆ ಇಡೋದನ್ನು ಮರೆಯೋಕೆ ಹೋಗ್ಬೇಡಿ. ಇವತ್ತಿನ ನನ್ನ ಕ್ಲಾಸಲ್ಲಿ ಅಕೌಂಟಿಂಗ್ ಈಕ್ವೇಷನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಏನಕ್ಕೆ ಅಂತಂದರೆ ಮೊನ್ನೆ ಯಾರೋ ಟೆಕ್ಸ್ಟ್ ಮಾಡಿದ್ರು, ಸರ್ ಜಸ್ಟ್ ಡಿಸ್ಕಸ್ ದ ಅಕೌಂಟಿಂಗ್ ಈಕ್ವೇಷನ್ ಅಂತ ಅಂದ್ಬಿಟ್ಟು. ಟುಡೇ ವಿಲ್ ಡಿಸ್ಕಸ್ ರಿಗಾರ್ಡಿಂಗ್ ಆಫ್ ದ ಅಕೌಂಟಿಂಗ್ ಈಕ್ವೇಷನ್. ಅಕೌಂಟಿಂಗ್ ಈಕ್ವೇಷನ್ ಇದು ನಿಮಗೆ 6 ಮಾರ್ಕ್ಸ್ಗೆ ಕಂಪಲ್ಸರಿ ಕೇಳುವಂತ ಒಂದು ಕ್ವಶನ್. ಓಕೆ, 6 ಮಾರ್ಕ್ಸ್ಗೆ 100% ಇದ್ದೇ ಇರುತ್ತೆ. ನೀವು ಯಾವುದೇ ಎಕ್ಸಾಮ್ ನೆಕ್ಸ್ಟ್ ಮಂತ್ ಬರುವಂತ ಕ್ವಾರ್ಟರ್ಲಿ ಎಕ್ಸಾಮ್ ಆಗಿರಲಿ ಅಥವಾ ಯಾವುದೇ ರೀತಿಯಂತ ಒಂದು ಆನ್ಯುವಲ್ ಎಕ್ಸಾಮ್ ಆಗಲಿ, ಮಿಡ್ ಟರ್ಮ್ ಅಲ್ಲಿ ಆಗಿರಲಿ, 6 ಮಾರ್ಕ್ಸ್ಗೆ ಕಂಪಲ್ಸರಿ ಇರುವಂತ ಒಂದು ಕ್ವಶನ್. ಹಾಗಾಗಿ ಇದನ್ನ ಕಂಪಲ್ಸರಿ ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್, ಎಸ್ಪೆಷಲಿ ಇದು ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್ ಸಿಲೆಬಸ್ ಇದು. ಹಾಗಾಗಿ ಅಕೌಂಟಿಂಗ್ ಈಕ್ವೇಷನ್ ಅಂತಂದ್ರೆ ಏನು ಸರ್? ಅಕೌಂಟಿಂಗ್ ಈಕ್ವೇಷನ್ ಮೀನ್ಸ್ ನೇಮೇ ಹೇಳ್ತಾ ಇದೆ, ಅಕೌಂಟಿಂಗ್ ಈಕ್ವೇಷನ್ ಇಸ್ ದ ಈಕ್ವಲ್ ಅಂತ. ಏನ್ ಈಕ್ವಲ್ ಆಗಿರುತ್ತೆ? ದ ಎನಿ ಕೈಂಡ್ ಆಫ್ ದ ಕಂಪನೀಸ್ assets equivalent to the company's liabilities plus capital. ಇದು ಫಾರ್ಮುಲಾ, ಇದು ಫಸ್ಟ್ ಕಂಡೀಷನ್ಸ್. ಅಂದ್ರೆ ಯಾವುದೇ ಒಂದು ಕಂಪನಿಯ ಅಸೆಟ್ ಕಂಪನಿಯ ಲಯಬಿಲಿಟೀಸ್ ಮತ್ತೆ ಕ್ಯಾಪಿಟಲ್ಗೆ ಈಕ್ವಲ್ ಆಗಿರಬೇಕು ಅಂತ. ಓಕೆ, ಕಂಪನಿ ಅಸೆಟ್ಸ್ ಫಾರ್ ಎಕ್ಸಾಂಪಲ್ ಒಂದು 2 lakh rupees ಇದೆ ಅಂತಂದ್ರೆ ಲಯಬಿಲಿಟೀಸ್ ಮತ್ತೆ ಕ್ಯಾಪಿಟಲ್ ಕೂಡ ಎರಡು ಕೂಡ ಏನಾಗಿರ್ಬೇಕು? ಈಕ್ವಲ್ ಆಗಿ ಇರಬೇಕು ಅಂತ. ಓಕೆ, ಇದು ಮೊದಲ ಕಂಡೀಷನ್ಸ್. ಅಕೌಂಟಿಂಗ್ ಈಕ್ವೇಷನ್ ಮೀನ್ಸ್ ಎನಿ company's assets always equivalent to the company's liabilities and capital. ಕ್ಯಾಪಿಟಲ್ಗೆ ಮತ್ತೆ ಲಯಬಿಲಿಟೀಸ್ಗೆ ಏನಾಗಿರ್ಬೇಕು? ಈಕ್ವಲ್ ಆಗಿರ್ಬೇಕು. ದಿಸ್ ಇಸ್ ಕಾಲ್ಡ್ ದ ಅಕೌಂಟಿಂಗ್ ಈಕ್ವೇಷನ್ ಅಂತ ಹೇಳ್ತೀವಿ. ಇದರಲ್ಲಿ ನಿಮಗೆ 3 ಫಾರ್ಮುಲಾಸ್ ಅನ್ನ ಹೇಳ್ತೀನಿ. ಇದರಲ್ಲಿ ಒಂದು ಫಾರ್ಮುಲಾ ಆಲ್ರೆಡಿ ಹೇಳಿದೆ, ಅಸೆಟ್ಸ್ ಈಕ್ವಲ್ಸ್ ಟು ದ ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಇದು ಫಸ್ಟ್ ಅಕೌಂಟಿಂಗ್ ಈಕ್ವೇಷನ್, ಫಸ್ಟ್ ರೂಲ್ಸ್ ಅಥವಾ ಫಸ್ಟ್ ಫಾರ್ಮುಲಾ. ದೆನ್ ಸೆಕೆಂಡ್ ಒನ್, ಲಯಬಿಲಿಟೀಸ್ equals to the assets minus capital. ಓಕೆ, ಲಯಬಿಲಿಟೀಸ್ ಅನ್ನ ನೀವು ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಫಾರ್ಮುಲಾ ಏನ್ ಬರುತ್ತೆ ಅಂತಂದ್ರೆ ಅಸೆಟ್ಸ್ ಮೈನಸ್ ಕ್ಯಾಪಿಟಲ್. ಓಕೆ, ಇದು ಸೆಕೆಂಡ್ ಫಾರ್ಮುಲಾ. ದೆನ್ ಥರ್ಡ್ ಒನ್, ಕ್ಯಾಪಿಟಲ್ ಈಕ್ವಲ್ಸ್ ಟು ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್. ಅಂದ್ರೆ ಕ್ಯಾಪಿಟಲ್ ಅನ್ನ ನೀವು ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಫಾರ್ಮುಲಾ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್. ಇದು 3 ಫಾರ್ಮುಲಾವನ್ನ ಕಂಪಲ್ಸರಿ 1 ಮಾರ್ಕ್ಸ್ಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೇಳ್ತಾರೆ. ಓಕೆ, ಕಂಪಲ್ಸರಿ ಇದು. ನಿಮಗೆ 6 ಮಾರ್ಕ್ಸ್ ಪ್ಲಸ್ 1 ಮಾರ್ಕ್ಸ್ ಅಲ್ಲಿ ಫಾರ್ಮುಲಾ ಇದ್ದೇ ಇರುತ್ತೆ. ಹಾಗಾಗಿ ಈ ಫಾರ್ಮುಲಾವನ್ನ ನೋಡ್ಕೋಬೇಕಾಗುತ್ತೆ. ಓಕೆ, ಅಸೆಟ್ಸ್ ಈಕ್ವಲ್ಸ್ ಟು ದ ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್, ದೆನ್ ಲಯಬಿಲಿಟೀಸ್ ಈಕ್ವಲ್ಸ್ ಟು ದ ಅಸೆಟ್ಸ್ ಮೈನಸ್ ಕ್ಯಾಪಿಟಲ್, ದೆನ್ ಕ್ಯಾಪಿಟಲ್ ಈಕ್ವಲ್ಸ್ ಟು ದ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್. ದಿಸ್ ಇಸ್ ದ ಫಾರ್ಮುಲಾ. ಇದು ಕಂಡೀಷನ್ಸ್. ಎಸ್ಪೆಷಲಿ ನೀವು ಅಕೌಂಟಿಂಗ್ ಈಕ್ವೇಷನ್ ಮಾಡಬೇಕಾದ್ರೆ ಫಸ್ಟ್ ಕಂಡೀಷನ್ಸ್ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಫಸ್ಟ್ ಕಂಡೀಷನ್ಸ್ ಅನ್ನ, ಫಸ್ಟ್ ಫಾರ್ಮುಲಾವನ್ನ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಕಡೆ ಹೋಗೋಣ. ಮೊದಲೇ ಹೇಳ್ದಂಗೆ ನೆನಪಲ್ಲಿ ಇಟ್ಕೊಳ್ಳಿ, ಎನಿ ಅಸೆಟ್ಸ್ ಶುಡ್ ಬಿ ಈಕ್ವಲ್ ಟು ದ ಕಂಪನೀಸ್ ಲಯಬಿಲಿಟೀಸ್ ಅಂಡ್ ಕ್ಯಾಪಿಟಲ್. ಅಸೆಟ್ಸ್ ಏನಾಗಿರ್ಬೇಕು? ಲಯಬಿಲಿಟೀಸ್ ಮತ್ತೆ ಕ್ಯಾಪಿಟಲ್ ಗೆ ಈಕ್ವಲ್ ಆಗಿರ್ಬೇಕು. ಇವಾಗ ನಾನು ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಕಡೆಗೆ ಹೋಗ್ತಾ ಇದ್ದೀನಿ. ಫಸ್ಟ್ ಪ್ರಾಬ್ಲಮ್ ನಾನು ಬರೀತಾ ಇದ್ದೀನಿ. ಫಸ್ಟ್ ಪ್ರಾಬ್ಲಮ್ ಏನು ಅಂತಂದ್ರೆ, ನಿಮಗೆ ಇಲ್ಲಿ 3 ಟ್ರಾನ್ಸಾಕ್ಷನ್ಸ್ ಅನ್ನ ಕೊಡ್ತಾರೆ. ಓಕೆ, ಫಾರ್ ದ 6 ಮಾರ್ಕ್ಸ್, ಈಚ್ ಟ್ರಾನ್ಸಾಕ್ಷನ್ ಫಾರ್ ದ 2 ಮಾರ್ಕ್ಸ್ ಓನ್ಲಿ. ಓಕೆ, ಇಲ್ಲಿ ಫಸ್ಟ್ ಒನ್, ಫಾರ್ ಎಕ್ಸಾಂಪಲ್, ಮಿಸ್ಟರ್ ಹರ್ಷ commenced business with cash of rupees 1 lakh. ಓಕೆ, ಇದು ಫಸ್ಟ್ ಟ್ರಾನ್ಸಾಕ್ಷನ್. ಹರ್ಷ ಅನ್ನೋನು ಬಿಸ್ನೆಸ್ ಅನ್ನ ಶುರು ಮಾಡ್ತಾ ಇದ್ದಾರೆ, ಕ್ಯಾಪಿಟಲ್ ನ ಮುಖಾಂತರ 1 lakh rupees. ಇದು ಫಸ್ಟ್ ಕಂಡೀಷನ್ಸ್, ಫಸ್ಟ್ ಟ್ರಾನ್ಸಾಕ್ಷನ್. ಸೆಕೆಂಡ್ ಒನ್, ಪರ್ಚೇಸ್ಡ್ ಗೂಡ್ಸ್ ಆಫ್ ರೂಪೀಸ್ 10,000 ಆನ್ ಕ್ಯಾಶ್. ಅಂದ್ರೆ ಪರ್ಚೇಸ್ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದೀವಿ. ಎಷ್ಟಕ್ಕೆ? 10,000 rupees ಪರ್ಚೇಸ್ ಮಾಡ್ತಾ ಇದ್ದೀನಿ. ದೆನ್ ಥರ್ಡ್ ಒನ್, ಪರ್ಚೇಸ್ಡ್ ಫರ್ನಿಚರ್ ಆಫ್ rupees 1,000 ಆನ್ ಕ್ರೆಡಿಟ್.
ಓಕೆ, ಕ್ರೆಡಿಟ್ ಅಂತಂದ್ರೆ ಸಾಲ ಅಂತ, ಸಾಲದ ರೂಪದಲ್ಲಿ ನಾನು ಯಾವುದೇ ಒಂದು ಫರ್ನಿಚರ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಈ ರೀತಿ ಟ್ರಾನ್ಸಾಕ್ಷನ್ಸ್ ಅನ್ನ ಕೊಡ್ತಾ ಇರ್ತಾರೆ. ಹರ್ಷ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ಆಫ್ ರುಪೀಸ್ 1 lakh rupees ಏನ್ ಮಾಡ್ತಿದ್ದಾನೆ, ಬಿಸ್ನೆಸ್ ಅನ್ನ ಶುರು ಮಾಡ್ತಾ ಇದ್ದಾರೆ. ಮತ್ತೆ ಪರ್ಚೇಸ್ ಗೂಡ್ಸ್ ಆಫ್ ರುಪೀಸ್ 10,000 ಆನ್ ಕ್ಯಾಶ್, 10,000 rupees ಕೊಟ್ಬಿಟ್ಟು ಏನ್ ಮಾಡ್ತಿದ್ದಾರೆ, ಒಂದು ಗೂಡ್ಸ್ ಅನ್ನ ಬೈ ಮಾಡ್ತಾ ಇದೀವಿ. ದೆನ್ ಪರ್ಚೇಸ್ ಫರ್ನಿಚರ್ ಆಫ್ ರುಪೀಸ್ 1,000 ಆನ್ ಕ್ರೆಡಿಟ್, 1,000 rupees ಏನ್ ಮಾಡ್ತಿದ್ದಾರೆ, ಕ್ರೆಡಿಟ್ ಅಲ್ಲಿ ಫರ್ನಿಚರ್ಸ್ ಅನ್ನ ಬೈ ಮಾಡ್ತಾ ಇದ್ದಾರೆ. ಕ್ರೆಡಿಟ್ ಅಂತಂದ್ರೆ ಸಾಲ ಅಂತ, ಸಾಲದ ರೂಪದಲ್ಲಿ ಏನ್ ಮಾಡ್ತಿದ್ದಾರೆ, ಒಂದು ಫರ್ನಿಚರ್ಸ್ ಅನ್ನ ಬೈ ಮಾಡ್ತಾ ಇದ್ದಾರೆ. ಸೊ ಇದು 3 ಟ್ರಾನ್ಸಾಕ್ಷನ್ಸ್ ಅನ್ನ ಕೊಡ್ತಾರೆ ಅಂತಂದ್ರೆ, ಸೊ ಇವಾಗ ನಾವು ಸೊಲ್ಯೂಷನ್ ಕಡೆಗೆ ಹೋಗೋಣ. ಸೊಲ್ಯೂಷನ್ ಅಲ್ಲಿ ಯಾವ ರೀತಿ ಬರ್ತಾರೆ ಅಂತಂದ್ರೆ, ಸೊ ಸೊಲ್ಯೂಷನ್ ಇಸ್ ಸೋ ಈಸಿ. ಫಸ್ಟ್ ನಾನು ಮೊದಲೇ ಹೇಳ್ದಂಗೆ ಕಂಡೀಷನ್ಸ್ ಅನ್ನ ಮರೆಯಕ್ಕೆ ಹೋಗಬಾರ್ದು. ಸೊ ಎನಿ ಕೈಂಡ್ ಆಫ್ ದ ಅಸೆಟ್ಸ್, ಓಕೆ, ಸೊ ಅಸೆಟ್ಸ್ should be equivalent to the company's liabilities plus capital. ಸೊ ಕಂಪನೀಸ್ ಲಯಬಿಲಿಟೀಸ್ ಮತ್ತೆ ಕ್ಯಾಪಿಟಲ್ ಗೆ ಅದು ಈಕ್ವಲ್ ಆಗಿರ್ಬೇಕು. ಓಕೆ, ಸೊ ಇದನ್ನ ಫಸ್ಟ್ ಬರ್ಕೋಬೇಕಾಗುತ್ತೆ. ಸೊ ಫಸ್ಟ್ ನಾವೇನಂತ ಹೇಳಿದೆ, ಮಿಸ್ಟರ್ ಹರ್ಷ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ಆಫ್ ರುಪೀಸ್ 1 lakh. ಹರ್ಷ ಅನ್ನೋರು 1 ಲಕ್ಷ ರೂಪಾಯಿ ಕ್ಯಾಪಿಟಲ್ ಅನ್ನು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮುಖಾಂತರ ಒಂದು ಬಿಸ್ನೆಸ್ ಅನ್ನ ಶುರು ಮಾಡ್ತಾ ಇದ್ದಾರೆ. ಸೊ ಈ ಬಿಸ್ನೆಸ್ ಅನ್ನ ಶುರು ಮಾಡೋ ಸಂದರ್ಭದಲ್ಲಿ 1 lakh rupees ಕ್ಯಾಪಿಟಲ್ ಅನ್ನು ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಕ್ಯಾಪಿಟಲ್ ಅಂತ ಬಂದಾಗ ಕ್ಯಾಶ್ ಅನ್ನ ಇನ್ವೆಸ್ಟ್ ಮಾಡಿದ್ದಾರೆ. ಕ್ಯಾಶ್ ಅನ್ನ ಇನ್ವೆಸ್ಟ್ಮೆಂಟ್ ಎಷ್ಟನ್ನ ಮಾಡಿದ್ದಾರೆ, ಇಲ್ಲಿ 1 lakh rupees ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. 1 lakh rupees ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ದ ಹರ್ಷ ಇಸ್ ಇನ್ವೆಸ್ಟೆಡ್ ದ 1 lakh rupees into the ಬಿಸಿನೆಸ್ ಆರ್ಗನೈಸೇಷನ್. ಸೊ ಕ್ಯಾಶ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನು ಯಾವ್ದ್ರ ಮುಖಾಂತರ ಮಾಡ್ತಾ ಇದ್ದಾನೆ, ಕ್ಯಾಶ್ ನ ಮುಖಾಂತರ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ. ಸೊ ಅಸೆಟ್ಸ್, ಕ್ಯಾಶ್ ಅನ್ನು ಏನಕ್ಕೆ ಬರಿಬೇಕು ಅಂತಾರೆ, ಇಟ್ಸ್ ಒನ್ ಆಫ್ ದ ಅಸೆಟ್, ಅದು ಕ್ಯಾಶ್ ಅಂತಂದ್ರೆ. ಸೊ ಅಸೆಟ್ಸ್ ಅಂತಂದ್ರೆ ಕ್ಯಾಶ್. ಸೊ ದಿಸ್ ಈಕ್ವಲ್ ಟು ದ ಲಯಬಿಲಿಟೀಸ್ ಅಂಡ್ ಕ್ಯಾಪಿಟಲ್. ಲಯಬಿಲಿಟೀಸ್ ಮತ್ತೆ ಕ್ಯಾಪಿಟಲ್ ಈಕ್ವಲ್ ಆಗಿರ್ಬೇಕು ಅಂತಂದ್ರೆ ಲಯಬಿಲಿಟೀಸ್ ಏನು ಬರಲ್ಲ. ಅಂದ್ರೆ ಬಿಸ್ನೆಸ್ ಅನ್ನ ಅವ್ನು ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು ಯಾವ್ದ್ರ ಮುಖಾಂತರ, ಕ್ಯಾಪಿಟಲ್ ಮುಖಾಂತರ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ. ಎಷ್ಟನ್ನ ಇನ್ವೆಸ್ಟ್ ಮಾಡಿದ್ದಾನೆ, 1 lakh rupees ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ. ಅಸೆಟ್ಸ್ ಅಂದ್ರೆ ಕ್ಯಾಶ್, ಕ್ಯಾಶ್ ಅನ್ನ ಏನ್ ಮಾಡ್ತಿದ್ದಾನೆ, ಇನ್ವೆಸ್ಟ್ ಮಾಡ್ತಿದ್ದಾನೆ ಥ್ರೂ ದ ಕ್ಯಾಪಿಟಲ್. ಸೊ ನೋಡಿ, ಕಂಪನಿಯ ಅಸೆಟ್ಸ್ ಕಂಪನಿ ಲಯಬಿಲಿಟೀಸ್ ಏನಾಗ್ತಾ ಇದೆ, ಈಕ್ವಲ್ ಆಗ್ತಾ ಇದೆ. ಹರ್ಷ ಅನ್ನೋರು ಕ್ಯಾಶ್ ಅನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಯಾವ್ದ್ರ ಮುಖಾಂತರ ಇನ್ವೆಸ್ಟ್ ಮಾಡ್ತಿದ್ದಾರೆ, ಕ್ಯಾಪಿಟಲ್ ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ಈಕ್ವಲ್ ಆಯ್ತು, ಇದು ನಮ್ಗೆ ಕರೆಕ್ಟ್ ಅಲ್ವಾ. ಸೊ ಅಂದ್ರೆ ಇದು ಅಕೌಂಟಿಂಗ್ ಈಕ್ವೇಶನ್ ಅಂತ ಬಂದಾಗ ನಮ್ಗೆ ಯಾವಾಗ್ಲೂ ಕೂಡ ಏನಾಗಿರ್ಬೇಕು, ಈಕ್ವಲ್ ಆಗಿ ಇರಬೇಕು ಅಂತ. ಓಕೆ, ದೆನ್ ಸೆಕೆಂಡ್ ಒನ್. ಸೊ ಸೆಕೆಂಡ್ ಒನ್ ಏನಂತ ಇದೆ, ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್, ಓಕೆ, ಆಫ್ ರುಪೀಸ್ 10,000 rupees ಅಲ್ಲಿ ಮಾಡ್ತಿದ್ದಾರೆ, ಅಮೌಂಟ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಅವರು ಒಂದು ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನಿಮ್ಮ ಹತ್ರ ಆಲ್ರೆಡಿ ಕ್ಯಾಶ್ ಇದೆ. ಕ್ಯಾಶ್ ಎಷ್ಟಿದೆ ನಮ್ಮ ಹತ್ರ, 1 lakh rupees ಇದೆ. ಸೊ 1 lakh rupees ಅನ್ನ ನಾನು ಅಲ್ಲಿ ಹಾಗೆ ಬರ್ಕೊಳ್ತಿದ್ದೀನಿ. ಸೊ ಗೂಡ್ಸ್ ಅಂದ್ರೆ ನಮ್ಮ ಅಕೌಂಟಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಗೂಡ್ಸ್ ಅಂತ ಇಲ್ಲ, ಆ ಗೂಡ್ಸ್ ಅನ್ನೋ ಪ್ಲೇಸ್ ಅಲ್ಲಿ ಏನ್ ಮಾಡ್ತೀವಿ, ಸ್ಟಾಕ್ ಅಂತ ಬಳಸ್ತೀವಿ ಅದನ್ನ. ಓಕೆ, ಸೊ ಗೂಡ್ಸ್ ಅಥವಾ ಸ್ಟಾಕ್. ಓಕೆ, ಸ್ಟಾಕ್ ಅಂತ ಹಾಕೊಳ್ತಾ ಇದ್ದೀನಿ. ಎಷ್ಟಕ್ಕೆ ಪರ್ಚೇಸ್ ಮಾಡ್ತಾ ಇದೀವಿ, 10,000 rupees ಗೆ ಬೈ ಮಾಡ್ತಾ ಇದ್ದೀನಿ. ಸೊ 10,000 rupees ಗೆ ಬೈ ಮಾಡ್ತಾ ಇದ್ದೀನಿ ಅಂತಂದ್ರೆ ಗೂಡ್ಸ್ ಬರ್ತಾ ಇದೆ, ಕ್ಯಾಶು ಹೋಗ್ತಾ ಇದೆ, ಕರೆಕ್ಟ್ ಅಲ್ವಾ. ಗೂಡ್ಸ್ ಬರ್ತಾ ಇದೆ ಅಂತಂದ್ರೆ ಸ್ಟಾಕ್ 10,000 rupees ಅನ್ನ ಪ್ಲಸ್ ಮಾಡ್ಕೊಳ್ತೀವಿ. ಕ್ಯಾಶ್ ಅನ್ನ ಕೊಟ್ಟಿದೀಯ ಗೂಡ್ಸ್ ಅನ್ನ ಪರ್ಚೇಸ್ ಮಾಡೋದಕ್ಕೆ, ಅಂದ್ರೆ ಕ್ಯಾಶ್ ಬ್ಯಾಲೆನ್ಸ್ ಏನಾಗುತ್ತೆ ಹೇಳಿ, ಅವಾಗ ಮೈನಸ್ ಆಗುತ್ತೆ. ಕರೆಕ್ಟಾ. 1 lakh rupees ಅಲ್ಲಿ 10,000 rupees ಹೋಗುತ್ತೆ ಅಂತಂದ್ರೆ ಅವಾಗ ಎಷ್ಟು ಉಳ್ಕೊಳ್ಳುತ್ತೆ ಅಂತಂದ್ರೆ 90,000 rupees ಉಳ್ಕೊಳ್ಳುತ್ತೆ. ಸೊ 90,000 rupees, ಈ ಗೂಡ್ಸ್ ನಮ್ಮ ಹತ್ರ 10,000 rupees ಇದೆ. 90,000 rupees ಪ್ಲಸ್ 10,000 rupees ಎಷ್ಟಾಗುತ್ತೆ, 1 lakh rupees ಆಗುತ್ತೆ. ದೆನ್ ಅಗೈನ್ ನಮ್ಮ ಹತ್ರ ಕ್ಯಾಪಿಟಲ್ ಎಷ್ಟಿದೆ ಅಷ್ಟೇ ಉಳ್ಕೊಳ್ಳುತ್ತೆ, 1 lakh rupees. ಸೊ 1 lakh rupees ಅಂದ್ರೆ ಅಕೌಂಟಿಂಗ್ ಈಕ್ವೇಶನ್ ಏನಾಗ್ತಾ ಇದೆ, ಬ್ಯಾಲೆನ್ಸ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಕ್ಯಾಶು 1 lakh rupees ಇತ್ತು, ಗೂಡ್ಸ್ ಅನ್ನ ಬೈ ಮಾಡ್ತಾ ಇದ್ದೀನಿ, 10,000 rupees ಗೂಡ್ಸ್ ಬರ್ತಾ ಇದೆ, ಕ್ಯಾಶ್ ಬ್ಯಾಲೆನ್ಸ್ ಕಡಿಮೆ ಆಯ್ತಾ ಇದೆ. 1 lakh rupees minus 10,000 90,000 rupees ಆಯ್ತು. ಗೂಡ್ಸ್ ಹಾಗೆ ಉಳ್ಕೊಂಡಿದೆ 10,000 rupees. 90,000 ಪ್ಲಸ್ 10,000 rupees 1 lakh rupees ಆಯ್ತು. ಮತ್ತೆ ಇದು ಕ್ಯಾಪಿಟಲ್ ಬ್ಯಾಲೆನ್ಸ್ 1 lakh rupees ಆಗುತ್ತೆ. ಸೊ ಇದು ನಮಗೆ ಸೆಕೆಂಡ್ ಟ್ರಾನ್ಸಾಕ್ಷನ್ಸ್ ಬ್ಯಾಲೆನ್ಸ್ ಆಯ್ತು. ಓಕೆ, ಥರ್ಡ್ ಟ್ರಾನ್ಸಾಕ್ಷನ್ಸ್ ಏನಂತ ಕೊಟ್ಟಿದ್ದೀನಿ, ಸೊ ಪರ್ಚೇಸ್ ಫರ್ನಿಚರ್. ಓಕೆ, ಫರ್ನಿಚರ್ಸ್ ಅನ್ನ ಬೈ ಮಾಡ್ತಾ ಇದ್ದೀನಿ. ಸೊ ಇವಾಗ ನಮ್ಮ ಹತ್ರ ಕ್ಯಾಶ್ ಇದೆ,
ಕ್ಯಾಶ್ ಎಷ್ಟಿದೆ 90,000 rupees ಇದೆ. ಏನಕ್ಕೆ ಅಂತಾರೆ 10,000 ಗೂಡ್ಸ್ ಅನ್ನ ಬೈ ಮಾಡ್ಬಿಟ್ಟಿದ್ದೀನಿ. ಸೊ ಕ್ಯಾಶ್ ಎಷ್ಟು ಉಳ್ಕೊಂಡಿದೆ ನಮ್ಮ ಹತ್ರ 90,000 rupees ಉಳ್ಕೊಂಡಿದೆ, ಪ್ಲಸ್ ಸ್ಟಾಕ್ ಇದೆ. ಸ್ಟಾಕ್ ಎಷ್ಟಿದೆ ಅಂತಂದ್ರೆ ನಮ್ಮ ಹತ್ರ 10,000 rupees ಸ್ಟಾಕು ಇದೆ ಅಲ್ವಾ. ಸೊ ದೆನ್ ಪ್ಲಸ್ ಇದ್ರಲ್ಲಿ ಏನ್ ಮಾಡ್ತಾ ಇದ್ದೀನಿ, ಫರ್ನಿಚರ್ಸ್ ಅನ್ನ ಬೈ ಮಾಡ್ತಾ ಇದ್ದೀನಿ. ಸೊ ಫರ್ನಿಚರ್ಸ್ ಅನ್ನ ಬೈ ಮಾಡ್ತಾ ಇದ್ದೀನಿ. ಎಷ್ಟಿಗೆ ಬೈ ಮಾಡ್ತಾ ಇದ್ದೀನಿ, 1,000 rupeesಗೆ ಬೈ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನಾನು ಫರ್ನಿಚರ್ಸ್ ಅನ್ನ ಬೈ ಮಾಡಿರೋದು ಆನ್ ಕ್ರೆಡಿಟ್, ಸಾಲದ ರೂಪಾಯಿ ಮುಖಾಂತರ ನಾನು ಇಲ್ಲಿ ಫರ್ನಿಚರ್ಸ್ ಅನ್ನ ಬೈ ಮಾಡ್ತಾ ಇದ್ದೀನಿ. ಅಂದ್ರೆ 90,000 rupees ಕ್ಯಾಶ್, 10,000 rupees ಸ್ಟಾಕ್, 1,000 rupees ಫರ್ನಿಚರ್. ಫರ್ನಿಚರ್ಸ್ಗೆ ನಾನು ಇಲ್ಲಿ ದುಡ್ಡು ಕೊಟ್ಟಿಲ್ಲ. ಸೊ ಅಕಸ್ಮಾತ್ ಇಫ್ ಯು ಪೇಡ್ ದ ಕ್ಯಾಶ್ ಏನಾದ್ರು ಕೊಟ್ಬಿಟ್ಟಿದ್ರೆ ನಾನು ಫರ್ನಿಚರ್ಸ್ ಅಮೌಂಟ್ ಅನ್ನ 90,000 rupees ಇಂದ 1,000 rupees ಅನ್ನ ಮೈನಸ್ ಮಾಡ್ಕೋಬೇಕಾಗಿರ್ತಾ ಇತ್ತು. ಏನಕ್ಕೆ ಅಂತಾರೆ ಕ್ಯಾಶು ಹೋಗ್ತಾ ಇತ್ತು, ಫರ್ನಿಚರ್ ಬರ್ತಾ ಇತ್ತು ಆ ಸಿಚುಯೇಷನ್ಸ್ ಅಲ್ಲಿ. ಬಟ್ ಇಲ್ಲಿ ನಾನು ಕ್ರೆಡಿಟ್ ಅಲ್ಲಿ ಬೈ ಮಾಡ್ತಾ ಇದ್ದೀನಿ, ಸಾಲದ ರೂಪದಲ್ಲಿ ಬೈ ಮಾಡ್ತಾ ಇದ್ದೀನಿ ಅಂತಂದ್ರೆ ಇಫ್ ಯು ಬೈ ದ ಫರ್ನಿಚರ್ ಅಂಡ್ ದ ಕ್ರೆಡಿಟ್ ಅಲ್ಲಿ ಬೈ ಮಾಡ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕ್ರೆಡಿಟಾರ್ಸ್ ಬರ್ತಾರೆ. ಓಕೆ, ಕ್ರೆಡಿಟಾರ್ಸ್ ಬರ್ತಾರೆ. ಕ್ರೆಡಿಟಾರ್ಸ್ ಅಂತಂದ್ರೆ ಲಯಬಿಲಿಟೀಸ್. ಅಂದ್ರೆ ಕ್ರೆಡಿಟಾರ್ಸ್ ಅಂದ್ರೆ ಯಾರು, ಕಂಪನಿಗೆ ಸಾಲ ಕೊಡೋರು, ನಮಗೆ ಸಾಲ ಕೊಡುವಂತವ್ರು. ಓಕೆ, ನಮಗೆ ಸಾಲ ಕೊಡುವಂತವ್ರು ಯಾರು ಅಂತಂದ್ರೆ ಸಾಲಗಾರರು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಫರ್ನಿಚರ್ಸ್ ಅನ್ನ ಬೈ ಮಾಡ್ತಾ ಇದ್ದೀನಿ. ಎಷ್ಟು ಬೈ ಮಾಡ್ತಾ ಇದ್ದೀನಿ, 1,000 rupees ಬೈ ಮಾಡ್ತಾ ಇದ್ದೀನಿ. ಸೊ ಈ ಕ್ರೆಡಿಟರ್ಸ್ ಏನಕ್ಕೆ ಬರೀತಾ ಇದ್ದೀನಿ, ಲಯಬಿಲಿಟೀಸ್, ಜವಾಬ್ದಾರಿ. ಟಿಲ್ ಪೇಮೆಂಟ್ ಆಫ್ ದ 1,000 rupees ಯುವರ್ ರೆಸ್ಪಾನ್ಸಿಬಿಲಿಟೀಸ್ ಓನ್ಲಿ. ಓಕೆ, 1,000 rupees ಏನಾಗುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಆಗುತ್ತೆ. ಸೊ ಇದು 1,000 rupees. ಯಾವಾಗ ಯಾವುದೇ ಒಂದು ಗೂಡ್ಸ್ ಅನ್ನ ನೀವು ಸಾಲದ ರೂಪದಲ್ಲಿ ಅಥವಾ ಯಾವುದೇ ಒಂದು ಫರ್ನಿಚರ್ಸ್ ಅನ್ನ ಸಾಲದ ರೂಪದಲ್ಲಿ ಪರ್ಚೇಸ್ ಮಾಡ್ತೀರೋ ಅವಾಗ ಮಾತ್ರ ನಮ್ಗೆ ಇಲ್ಲಿ ಕ್ರೆಡಿಟಾರ್ಸ್ ಬರುವಂತದ್ದು. ಕ್ರೆಡಿಟಾರ್ಸ್ ಅಂತಂದ್ರೆ ಸಾಲ ಕೊಡುವಂತವ್ರು, ಸಾಲಗಾರರು. Okay, so who is give the loan to you, so that person is called as the creditors. So ನಾವು ಫರ್ನಿಚರ್ಸ್ ಅನ್ನ ಸಾಲದ ರೂಪದಲ್ಲಿ ಬೈ ಮಾಡ್ತಾ ಇದ್ದೀನಿ, 1,000 rupees ಅನ್ನ ಬೈ ಮಾಡಿರೋದ್ರಿಂದ ಸೊ ಕ್ರೆಡಿಟರ್ಸ್. ಟಿಲ್ ಪೇಮೆಂಟ್ ಆಫ್ ದ ಅಮೌಂಟ್ 1,000 rupees is one of the responsibilities to you only. So creditors 1,000 rupees as it is capital. ಸೊ ಕ್ಯಾಪಿಟಲ್ ಇದೆ ನಿಮ್ಮ ಹತ್ರ. ಕ್ಯಾಪಿಟಲ್ ಎಷ್ಟಿದೆ ಅಂತಂದ್ರೆ 1 lakh rupees ಇದೆ. ಸೊ ಇವಾಗ ನೋಡಿ ಆಡ್ ಮಾಡ್ಕೊಳ್ಳಿ, 1 lakh rupees ಪ್ಲಸ್ 1,000 rupees. ಸೊ ಎಷ್ಟಾಗುತ್ತೆ ನಿಮ್ಗೆ ಇಲ್ಲಿ 1,01,000 rupees ಆಗುತ್ತೆ. ದೆನ್ ಇಲ್ಲಿ ನೋಡಿ 90,000 rupees ಪ್ಲಸ್ 10,000 ಪ್ಲಸ್ 1,000. ಸೊ ಎಷ್ಟಾಗುತ್ತೆ ಅವಾಗ 1,01,000 rupees ಆಯ್ತು. ಸೊ ಅಂದ್ರೆ ಅಕೌಂಟಿಂಗ್ ಈಕ್ವೇಶನ್ ಅಂತ ಬಂದಾಗ ಯಾವಾಗ್ಲೂ ಕೂಡ ಇದಿಷ್ಟು ಅಂದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ 3 ಟ್ರಾನ್ಸಾಕ್ಷನ್ಸ್ ಕೊಡುವಂತದ್ದು ಫಾರ್ ದ 6 marks ಕ್ವಶನ್ಸ್ಗೆ. 6 marks ಕ್ವಶನ್ ಕೊಟ್ಟಂತ ಸಂದರ್ಭದಲ್ಲಿ 3 ಟ್ರಾನ್ಸಾಕ್ಷನ್ಸ್ ಕೊಡ್ತಾರೆ. ಪ್ರತಿ ಟ್ರಾನ್ಸಾಕ್ಷನ್ ಕೂಡ 2 marks ಅನ್ನ ಕೊಡ್ಬೇಕು, ಅಲಾಟ್ ಮಾಡಿರ್ತಾರೆ. ಸೊ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ಕರೆಕ್ಟ್ ಆಗಿ ಬರ್ದಿದ್ರೆ 6 marks ಸಿಗುತ್ತೆ. ಅಕಸ್ಮಾತ್ ಎಲ್ಲರೂ ತಪ್ಪು ಮಾಡಿದ್ರೆ ಮಾರ್ಕ್ಸ್ ಹೋಗುತ್ತೆ. ಬಟ್ ಕಂಪಲ್ಸರಿ ಕ್ವಶನ್ ಫಸ್ಟ್ PUC ಮಕ್ಕಳಿಗೆ ಕಂಪಲ್ಸರಿ ಓದ್ಲೇಬೇಕು, ಪ್ರಾಕ್ಟೀಸ್ ಮಾಡ್ಲೇಬೇಕು ಇದನ್ನ. ಯಾವಾಗ ನಾವು ಗೂಡ್ಸ್ ಅನ್ನ ಕ್ಯಾಶ್ ಅಲ್ಲಿ ಪರ್ಚೇಸ್ ಮಾಡ್ತೀವೋ ಅವಾಗ ಏನಾಗುತ್ತೆ, ಸ್ಟಾಕ್ ಬರುತ್ತೆ, ಕ್ಯಾಶ್ ಬ್ಯಾಲೆನ್ಸ್ ಕಡಿಮೆ ಆಗುತ್ತೆ. ದೆನ್ ಯಾವಾಗ ನೀವು ಅಕಸ್ಮಾತ್ ಯಾವುದೇ ಎಕ್ಸ್ಪೆನ್ಸಸ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಓಕೆ, ಇಫ್ ಯು ಪೇ ಎನಿ ಕೈಂಡ್ ಆಫ್ ದಿ ಎಕ್ಸ್ಪೆನ್ಸಸ್ ಲೈಕ್ ಸ್ಯಾಲರಿ ಪೇಯ್ಡ್, ಕಮಿಷನ್ ಪೇಯ್ಡ್, ಓಕೆ, ರೆಂಟ್ ಪೇಯ್ಡ್, ಆ ಎಕ್ಸ್ಪೆನ್ಸಸ್ ಯಾವುದೇ ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟಿದ್ದೆ ಆದ್ರೆ ಅವಾಗ ಏನಾಗುತ್ತೆ, ಕ್ಯಾಶ್ ಬ್ಯಾಲೆನ್ಸ್ ರೆಡ್ಯೂಸ್ ಆಗುತ್ತೆ ಮತ್ತೆ ಕ್ಯಾಪಿಟಲ್ ಬ್ಯಾಲೆನ್ಸ್ ಕೂಡ ರೆಡ್ಯೂಸ್ ಆಗುತ್ತೆ. ಓಕೆ, ಕ್ಯಾಶ್ ಬ್ಯಾಲೆನ್ಸ್ ರೆಡ್ಯೂಸ್ ಆಗುತ್ತೆ ಮತ್ತೆ ಕ್ಯಾಪಿಟಲ್ ಬ್ಯಾಲೆನ್ಸ್ ರೆಡ್ಯೂಸ್ ಆಗುತ್ತೆ. ಸಪೋಸ್ ಇಫ್ ಯು ರಿಸೀವ್ ದ ಎನಿ ಕೈಂಡ್ ಆಫ್ ದ ಅಮೌಂಟ್ ಇನ್ಕಮ್ ಅಂದ್ರೆ ರೆಂಟ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್, ಈ ರೀತಿ ಇನ್ಕಮ್ಸ್ ಅನ್ನ ನೀನು ರಿಸೀವ್ ಮಾಡ್ಕೊಳ್ತಿದೀಯಾ ಅಂತಂದ್ರೆ ಅವಾಗ ಕ್ಯಾಶ್ ಬ್ಯಾಲೆನ್ಸ್ಗೆ ಆಡ್ ಮಾಡ್ಕೊಳ್ತೀವಿ ಮತ್ತೆ ಕ್ಯಾಪಿಟಲ್ ಬ್ಯಾಲೆನ್ಸ್ ಕೂಡ ಆಡ್ ಆಗುತ್ತೆ. ಓಕೆ, ಅಂದ್ರೆ ಕಾಮನ್ ಆಗಿ ಕೇಳುವಂತ ಒಂದು ಟ್ರಾನ್ಸಾಕ್ಷನ್ಸ್ ಅನ್ನ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಫಸ್ಟ್ ಒಂದು ಟ್ರಾನ್ಸಾಕ್ಷನ್ ಕಂಪಲ್ಸರಿ ಇದ್ದೇ ಇರುತ್ತೆ ನಿಮ್ಗೆ. ಓಕೆನಾ, ಒಂದು ಟ್ರಾನ್ಸಾಕ್ಷನ್ ನೋಡಿ ಇಲ್ಲಿ 1 lakh rupees 1 lakh rupees ಬರೆದ್ರೆ 2 marks ಸಿಗುತ್ತೆ ನಿಮ್ಗೆ. ಸೊ ದೆನ್ ಪರ್ಚೇಸ್ ಗೂಡ್ಸ್ ಅನ್ನ ಮಾಡ್ತಾ ಇದ್ದಾನೆ ಅಂತಂದ್ರೆ ಸೊ ಒಂದು ಕ್ಯಾಶ್ ಬ್ಯಾಲೆನ್ಸ್ ಜಾಸ್ತಿ ಕಡಿಮೆ ಆಗುತ್ತೆ ಮತ್ತೆ ಸ್ಟಾಕ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಇದಿಷ್ಟು ನೀವು ಕಾಮನ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ಓಕೆ, ಇದೊಂದು. ದೆನ್ ಸಪೋಸ್ ವಿತ್ಡ್ರಾ ದಿ ಕ್ಯಾಶ್ ಫಾರ್ ದ ಪರ್ಸನಲ್ ಯೂಸ್ ಏನಾದ್ರು ನೀವು ಯಾವುದೇ ಒಂದು ಕ್ಯಾಶ್ ಅನ್ನ ವಿಡ್ರಾ ಮಾಡ್ಕೊಳ್ತಾ ಇದ್ದೀರಾ ಅಂತಂದ್ರೆ ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಕ್ಯಾಶ್ ಬ್ಯಾಲೆನ್ಸ್ ಕಡಿಮೆ ಆಗುತ್ತೆ ಮತ್ತೆ ಕ್ಯಾಪಿಟಲ್ ಬ್ಯಾಲೆನ್ಸ್ ಕೂಡ ಕಡಿಮೆ ಆಗುತ್ತೆ. ಅಂದ್ರೆ ವಿತ್ಡ್ರಾ ಫಾರ್ ದ ಪರ್ಸನಲ್ ಪರ್ಪಸ್. ಓನರ್ ಪರ್ಸನಲ್ ಯೂಸ್ಗೆ ಅಥವಾ ಪ್ರೈವೇಟ್ ಯೂಸ್ಗೆ ಏನ್ ಮಾಡ್ತಾ ಇದ್ದಾರೆ, ಅಮೌಂಟ್ ಅನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಒಂದು ಕ್ಯಾಶ್ ಬ್ಯಾಲೆನ್ಸ್ ಕಡಿಮೆ ಆಗುತ್ತೆ ಮತ್ತೆ ಕ್ಯಾಪಿಟಲ್ ಬ್ಯಾಲೆನ್ಸ್ ಕೂಡ ಕಡಿಮೆ ಆಗುತ್ತೆ.
ಓಕೆ, ಸೊ ಇದಿಷ್ಟು ಟ್ರಾನ್ಸಾಕ್ಷನ್ಸ್ ಅಲ್ಲಿ ನಿಮಗೆ ಆದಷ್ಟು ಏನ್ ಮಾಡ್ತಾ ಇರ್ತಾರೆ ಅಂತಂದ್ರೆ ಟ್ರಾನ್ಸಾಕ್ಷನ್ಸ್ ಅನ್ನ ಕೊಡ್ತಾ ಇರ್ತಾರೆ. ಓಕೆ, ಒಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಒಂದು, ಪರ್ಚೇಸ್ ಗೂಡ್ಸ್ ಒಂದು, ಮತ್ತೆ ಇನ್ನೊಂದು ಎಕ್ಸ್ಪೆನ್ಸಸ್ ಒಂದು, ಮತ್ತೆ ಇನ್ಕಮ್ ಒಂದು, ದೆನ್ ವಿತ್ಡ್ರಾ ಕ್ಯಾಶ್ ಫಾರ್ ದ ಪರ್ಸನಲ್ ಯೂಸ್ ಇದೊಂದು ಕೊಡ್ತಾ ಇರ್ತಾರೆ. ದೆನ್ ಇನ್ನೊಂದು ಯಾವುದು ಅಂತಂದ್ರೆ ಗೂಡ್ಸ್ ಅಥವಾ ಫರ್ನಿಚರ್ ಪರ್ಚೇಸ್ ಫಾರ್ ದ ಕ್ರೆಡಿಟ್ ಅಂತಂದ್ರೆ ಸಾಲ. ಅವಾಗ ಏನಾಗುತ್ತೆ ಅಂತಂದ್ರೆ ಕ್ಯಾಶ್ ಬ್ಯಾಲೆನ್ಸ್ ಮೇಲೆ ಎಫೆಕ್ಟ್ ಆಗೋದಿಲ್ಲ, ಇಟ್ ಇಸ್ ಎಫೆಕ್ಟಿಂಗ್ ಆನ್ ದ ಲಯಬಿಲಿಟೀಸ್. ಓಕೆ, ಅಂದ್ರೆ ಕ್ರೆಡಿಟರ್ಸ್ ಬರ್ತಾರೆ. ಯಾವಾಗ ಒಂದು ಗೂಡ್ಸ್ ಅನ್ನೇ ಆಗ್ಲಿ ಅಥವಾ ಯಾವುದೇ ಒಂದು ಫರ್ನಿಚರ್ಸ್ ಅನ್ನೇ ಆಗ್ಲಿ ನೀವೇನಾದ್ರೂ ಅಕಸ್ಮಾತ್ ಸಾಲದ ರೂಪದಲ್ಲಿ ಪರ್ಚೇಸ್ ಮಾಡಿದ್ದೇ ಆದ್ರೆ ಅನ್ ದಟ್ ಟೈಮ್ ಓನ್ಲಿ ಲಯಬಿಲಿಟೀಸ್ ಕ್ರೆಡಿಟರ್ಸ್ ವಿಲ್ ಕಮ್. ಓಕೆ, ಅದರ್ವೈಸ್ ಸೊ ಇಲ್ಲಿ ಲಯಬಿಲಿಟೀಸ್ ಅಲ್ಲಿ ಯಾವುದು ಕೂಡ ಬರೋದಿಲ್ಲ. ಸರ್ ಡೆಟಾರ್ಸ್ ಬರ್ತಾರೆ. ಡೆಟಾರ್ಸ್ ಯಾವಾಗ ಬರ್ತಾರೆ ಅಂತಂದ್ರೆ ಇಫ್ ಯು ಸೇಲ್ ದ ಗೂಡ್ಸ್ ಆನ್ ದ ಕ್ರೆಡಿಟ್ ಬೇಸ್. ಓಕೆ, ಅಂದ್ರೆ ಸಾಲ ರೂಪದಲ್ಲಿ ಗೂಡ್ಸ್ ಅನ್ನ ಸೇಲ್ ಮಾಡಿದ್ರೆ ಮಾತ್ರ ನಿಮ್ಗೆ ಇಲ್ಲಿ ಡೆಟಾರ್ಸ್ ಬರ್ತಾರೆ. ಡೆಟಾರ್ಸ್ ಇಸ್ ಒನ್ ಆಫ್ ದ ಅಸೆಟ್. ಓಕೆ, ಸೊ ಇದಿಷ್ಟು ಟ್ರಾನ್ಸಾಕ್ಷನ್ಸ್ ಅನ್ನ ಒಂದು ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 6 ಮಾರ್ಕ್ಸ್ಗೆ ನಿಮಗೆ ಕಂಪಲ್ಸರಿ ಕೇಳ್ತಾರೆ. ಓಕೆ, ಎಸ್ಪೆಷಲಿ ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ಗೆ. ಸೊ ನಿಮಗೆ ಆಲ್ರೆಡಿ ಬಿಫೋರ್ ಲಾಸ್ಟ್ ಚಾಪ್ಟರ್ ಕಾನ್ಸೆಪ್ಟ್ಸ್ ಇರಬಹುದು, ಬಿಸ್ನೆಸ್ ಕಾನ್ಸೆಪ್ಟ್. ಓಕೆ, ಫಸ್ಟ್ ಚಾಪ್ಟರ್ ಅಲ್ಲಿ ಜಾಸ್ತಿ ಕ್ವಶನ್ಸ್ ಅರೈಸ್ ಆಗೋದಿಲ್ಲ. ವಾಟ್ ಯು ಮೀನ್ ಬೈ ದ ಅಕೌಂಟಿಂಗ್ ಅಥವಾ ವಾಟ್ ಯು ಮೀನ್ ಬೈ ದ ಅಕೌಂಟೆನ್ಸಿ. ದೆನ್ ಬ್ರಾಂಚಸ್ ಆಫ್ ಅಕೌಂಟ್ಸ್ ಬಗ್ಗೆ ಕೇಳಬಹುದು. ಬ್ರಾಂಚಸ್ ಆಫ್ ಅಕೌಂಟ್ಸ್ ಅಥವಾ ಟೈಪ್ಸ್ ಆಫ್ ಅಕೌಂಟ್ಸ್ ಅಂತ ಕೇಳಬಹುದು. ಟೈಪ್ಸ್ ಆಫ್ ಅಕೌಂಟ್ಸ್ ಅಂತ ಬಂದಾಗ ಲೈಕ್ ದ ಕಾಸ್ಟ್ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಫೈನಾನ್ಷಿಯಲ್ ಅಕೌಂಟಿಂಗ್. ಓಕೆ, ಅದನ್ನ 2 ಮಾರ್ಕ್ಸ್ ಕೇಳಬಹುದು. ದೆನ್ ಅಕೌಂಟಿಂಗ್ ಟರ್ಮ್ಸ್ ಅಂತ ಬರುತ್ತೆ, ಬೇಸಿಕ್ ಟರ್ಮ್ಸ್ ಅಂತ. ಸೊ ಫಾರ್ ಎಕ್ಸಾಂಪಲ್ ವಾಟ್ ಇಸ್ ದ ಪರ್ಚೇಸ್, ವಾಟ್ ಇಸ್ ದ ಸೇಲ್ಸ್. ಓಕೆ, ದೆನ್ ವಾಟ್ ಇಸ್ ದ profit, what is the capital, what is the drawings. Okay, what is the discount, types of discounts. ಓಕೆ, ಇದಿಷ್ಟನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಏನಕ್ಕೆ ಅಂತಾರೆ ಅಲ್ಲಿ 2 ಮಾರ್ಕ್ಸ್ ಅಥವಾ 1 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ. ಅದು ಬಿಟ್ಟರೆ ಸೆಕೆಂಡ್ ಚಾಪ್ಟರ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್, ಟೈಪ್ಸ್ ಆಫ್ ಕಾನ್ಸೆಪ್ಟ್ಸ್, ಎಸ್ಪೆಷಲಿ ವಾಟ್ ಯು ಮೀನ್ ಬೈ ದ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್, ದೆನ್ ವಾಟ್ ಯು ಮೀನ್ ಬೈ ದ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್, ದೆನ್ ವಾಟ್ ಯು ಮೀನ್ ಬೈ ದ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್, ದೆನ್ ಕಾಸ್ಟ್ ಕಾನ್ಸೆಪ್ಟ್, ದೆನ್ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್. ಓಕೆ, ಇದನ್ನೆಲ್ಲವನ್ನು ಕೂಡ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾರೆ. ಸಮ್ ಆಫ್ ದ ಟೈಮ್ 6 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾರೆ. 6 ಮಾರ್ಕ್ಸ್ ಕ್ವಶನ್ಸ್ ಅಂತ ಬಂದಾಗ ಎಕ್ಸ್ಪ್ಲೈನ್ ಎನಿ 6 ಟೈಪ್ಸ್ ಆಫ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂತ ಕೇಳ್ತಾರೆ. ಸೊ ಅಲ್ಲಿ ನಿಮ್ಮ ಸಿಲೆಬಸ್ ಅಲ್ಲಿ 10 to 12 ಟ್ರಾನ್ಸಾಕ್ಷನ್ಸ್, 10 to 12 ಅಕೌಂಟಿಂಗ್ ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನ ನೋಡಬಹುದು. ಓಕೆ, ಬಟ್ ನಮ್ಮ ಅಕೌಂಟಿಂಗ್ ಅಲ್ಲಿ ಈ ಒಂದು ಅಕೌಂಟಿಂಗ್ ಈಕ್ವೇಶನ್ ಬಹಳ ಇಂಪಾರ್ಟೆಂಟ್ 6 ಮಾರ್ಕ್ಸ್ಗೆ. ಸೊ ಈ ಅಕೌಂಟಿಂಗ್ ಈಕ್ವೇಶನ್ ಅನ್ನ ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಓಕೆ, ಸೊ ಇದಿಷ್ಟು ಅಕೌಂಟಿಂಗ್ ಈಕ್ವೇಶನ್ ಬಗ್ಗೆ ನಾನು ನಿಮಗೆ ಈ ಒಂದು ಕ್ಲಾಸ್ ಅಲ್ಲಿ ಹೇಳ್ತಾ ಇರುವಂತದ್ದು. ಸೊ ಇವತ್ತಿನ ನನ್ನ ಕ್ಲಾಸ್ ಅಲ್ಲಿ ಅಕೌಂಟಿಂಗ್ ಈಕ್ವೇಶನ್ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ನನ್ನ ಮುಂದಿನ ಕ್ಲಾಸ್ ಅಲ್ಲಿ ನಾನು ಫಸ್ಟ್ ಇಯರ್ ಅಕೌಂಟೆನ್ಸಿನಲ್ಲಿ ರಿಗಾರ್ಡಿಂಗ್ ಆಫ್ ದ ಅಕೌಂಟಿಂಗ್ ರೂಲ್ಸ್ ಅಥವಾ ಟೈಪ್ಸ್ ಆಫ್ ಅಕೌಂಟ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಏನಕ್ಕೆ ಅಂತಾರೆ ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ಅಕೌಂಟಿಂಗ್ ರೂಲ್ಸ್, ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್ ಅಂಡ್ ನಾಮಿನಲ್ ಅಕೌಂಟ್ ಬಗ್ಗೆ ಜಾಸ್ತಿ ಇರುತ್ತೆ. ದೆನ್ ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್ ಬಗ್ಗೆ ಕೇಳ್ತಾ ಇರ್ತಾರೆ. ಓಕೆ, ಲೈಕ್ ಅಮೆರಿಕನ್ ಅಕೌಂಟ್ಸ್ ಅಂಡ್ ಇಂಗ್ಲಿಷ್ ಸಿಸ್ಟಮ್ ಆಫ್ ಅಕೌಂಟ್ಸ್ ಬಗ್ಗೆ ಕೇಳ್ತಾ ಇರ್ತಾರೆ. ಹಾಗಾಗಿ ನಾನು ನಾಳೆಯ ಕ್ಲಾಸಲ್ಲಿ ನಿಮಗೆ ರಿಗಾರ್ಡಿಂಗ್ ಆಫ್ ದ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಇವತ್ತಿನ ನನ್ನ ಕ್ಲಾಸಲ್ಲಿ ಅಕೌಂಟಿಂಗ್ ಈಕ್ವೇಶನ್ ಎಲ್ಲರೂ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಅಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಕ್ಲಾಸ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ನನ್ನ ಕ್ಲಾಸ್ ನಿಮಗೆ ಸಿಗ್ತಾ ಇರುತ್ತೆ. ಬಿಸ್ನೆಸ್ ಸ್ಟಡೀಸ್ ಇರ್ಬೋದು, ಅಕೌಂಟೆನ್ಸಿ ಇರ್ಬೋದು, ಸಮ್ ಆಫ್ ದ ಟೈಮ್ ಡಿಗ್ರಿ ಅಕೌಂಟ್ಸ್ ಇರ್ಬೋದು, ಈ ಕ್ಲಾಸಸ್ ಎಲ್ಲ ಸಿಗ್ತಾ ಇರುತ್ತೆ. ಹೀಗೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಅಂತ ಇವತ್ತಿನ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.